ಸೊ ನಿಮ್ ಪ್ರಕಾರ ಈಗ ಏನ್ ಮಾಡ್ಬೇಕು ಅಂತ ಮೇಡಮ್? ಸುತ್ತಬೇಕು, ಚೆನ್ನಾಗಿ ಸುತ್ತಬೇಕು. ಆ ಟ್ರಾವೆಲಿಂಗ್ ಅಲ್ಲಿ ಏನ್ ಮಜಾ ಇರುತ್ತೆ ಗೊತ್ತಾ? ದೇಶ ನೋಡ್ಬೇಕು, ಕೋಶ ಓದ್ಬೇಕು ಅಂತಾರೆ. ಈ ಭೂಮಿ ತುಂಬಾ ದೊಡ್ಡದು ಪುರು. ನೋಡಕ್ ಹೋದ್ರೆ ಈ ಭೂಮಿ ಎಲ್ಲ ನಂದೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದೆ ನಾನು ವಿಡಿಯೋ ನೋಡ್ತಾ ಇದ್ದೀರಾ? ಹಾಗಾದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಡಿಯೋ ಕಂಪ್ಲೀಟ್ ನೋಡಿ. ಸೊ ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಂದರೆ, ಬನ್ನಿ ಹೇಳಲ್ಲ, ತೋರಿಸ್ತೀನಿ ಬನ್ನಿ. ಲಾಂಗ್ ಜರ್ನಿ ಹೋಗಬೇಕಾದ್ರೆ ಅಥವಾ ಟ್ರಿಪ್ ಹೋಗಬೇಕಾದ್ರೆ ನನಗಂತೂ ಕನ್ನಡ ಸಾಂಗ್ ಇರಲೇಬೇಕು. ಸೊ ನಾನಂತೂ ಸಖತ್ತಾಗಿ ಜರ್ನಿನ ಎಂಜಾಯ್ ಮಾಡ್ತಾಯಿದ್ದೆ ಕನ್ನಡ ಸಾಂಗ್ ಜೊತೆ, ಆ ವ್ಯೂ ಜೊತೆ. ಇಟ್ಸ್ ಜಸ್ಟ್ ವಾವ್, ತುಂಬಾ ಚೆನ್ನಾಗಿತ್ತು. ವ್ಯೂ ಅಂತೂ ಸಖತ್ತಾಗಿದೆ ಇಲ್ಲಿ. ವಾವ್. ಈಗ ನಾನು ತೋರಿಸ್ತಾ ಇರೋ ರೋಡ್ ಬಂದು ಕೆನಡಾಗೆ ಹೋಗೋ ರೋಡು. ಇದೇ ಪ್ಲೇಸ್ ನಾವು ಹೋಗ್ತಾ ಇರೋದು ಇವತ್ತು. ಗಾರ್ಡನ್. ಇವತ್ತು ನಾವು ಬಂದಿರೋದು ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ. ಸೊ ಫುಲ್ ಲಾಂಗ್ ಕ್ಯೂ ಇದೆ, ನೋಡೋಣ ಟಿಕೆಟ್ ಸಿಗುತ್ತಾ ಇಲ್ವಾ ಅಂತ. ಸೊ ಲಾಂಗ್ ಕ್ಯೂನಲ್ಲಿ ನಿಂತಿದ ಮೇಲೆ ಟಿಕೆಟ್ ಸಿಕ್ತು. ಆ್ಯಕ್ಚುಲಿ ನಾವು ಆನ್ಲೈನಲ್ಲೇ ಬುಕ್ ಮಾಡಿದ್ವಿ ಕ್ಯೂನಲ್ಲಿ ನಿಂತಾಗ್ಲೇ. ಸೊ $76 ಆಯಿತು. ಆಲ್ಮೋಸ್ಟ್ 6300 ಸಮಥಿಂಗ್ ಬರುತ್ತೆ. ಇಲ್ಲಿ ಗಿಡ ಮರಗಳು ನೋಡೋಕ್ಕೂ ದುಡ್ಡು ಕೊಡಬೇಕಪ್ಪ, ಅದು 6000.
ಹಾಕಿದ್ದಾರೆ. ಇಲ್ಲಿ ಕಾಟೇಜಸ್ ಕೂಡ ಇದೆ ಅನಿಸುತ್ತೆ. ಸೊ ಗೊತ್ತಿಲ್ಲ ಇದೇನಕ್ಕೆ ಅಂತ, ಮೇ ಬಿ ವಾಶ್ರೂಮ್ ಇರ್ಬೋದು. ಸೊ ಇಲ್ಲಿ ಪ್ರತಿಯೊಂದು ಗಿಡದ ಮುಂದೆ ಹಾಕಿದ್ದಾರೆ ಯಾವ ಥರ ಗಿಡ ಇದು ಅಂತ ಎಲ್ಲ. ಒಂಥರ ಕಾಡು ಬಂದಿರೋ ಥರ ಫೀಲ್ ಆಗ್ತಿದೆ, ಬಟ್ ಚೆನ್ನಾಗಿದೆ ತುಂಬ ವ್ಯೂ ಎಲ್ಲ. ಸೊ ಲುಕ್ ಅಟ್ ದಿಸ್ ಕಾಟೇಜಸ್. ಏನಿದು ವಾಶ್ರೂಮಾ? ಓಕೆ, ಶಾಪ್ಸ್ ಅಂತ ಇದು, ಬಟ್ ಇವಾಗ ಏನು ಮಾಡ್ತಾ ಇಲ್ಲ. ಚೇತನ್ ಅವ್ರ ಮೊಬೈಲಲ್ಲಿ ಫೋಟೋ ತೊಗೋತಿದ್ದಾರೆ, ನಾನು ನಮ್ಮ ವ್ಯೂವರ್ಸ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮಧ್ಯದಲ್ಲಿ ಕೂತ್ಕೊಂಡಿರೋದು. ವೆಯ್ಟ್, ಇದು ಝೂಮ್ ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ. ಫ್ಲವರ್ಸ್ ಮಧ್ಯೆ ಎಷ್ಟು ಚೆನ್ನಾಗಿದೆ ನೋಡಿ. ರಿಯಲಿ ವಾವ್. ವ್ಯೂ ಒಂದು ಸಖತ್ತಾಗಿದೆ. ಫ್ಯಾಂಟಸಿ ಥರ ಇದೆ. ಅದು ಕಲರ್ಫುಲ್ ಫ್ಲವರ್ಸು ಮತ್ತು ಈ ಗ್ರೀನರೀಸ್ ಮುಂದೆ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಕುತ್ಕೊಂಡು ನಾವು ಚಿಪ್ಸ್ ತಿಂತೀವಿ. ಯಾವ ಥರ ಫೀಲ್ ಆಗ್ತಿದೆ ಅಂದರೆ ಫ್ಲವರ್ಸ್ ಮಧ್ಯದಲ್ಲಿ ಕುತ್ಕೊಂಡು ತಿಂತಾ ಇರೋ ಥರ ಫೀಲ್ ಆಗ್ತಿದೆ. ಸೋ ಗುಡ್. ಈ ಫಿಲೋಲಿ ಗಾರ್ಡನ್ನ 1970ನಲ್ಲಿ ಆಗ್ನಿಸ್ ಮತ್ತು ವಿಲಿಯಮ್ ಬೋವರ್ ಬೋನ್ ಟು ಅವರು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಅವ್ರು ಬಂದು ಪ್ರಾಮಿನೆಂಟ್ ಸ್ಯಾನ್ ಫ್ರಾನ್ಸಿಸ್ಕೋ ಗೋಲ್ಡ್ ಮೈನಿಂಗ್ ಇಂಜಿನಿಯರ್ ಆಗಿರ್ತಾರೆ. ಇವ್ರು ಯಾಕೆ ಇದಕ್ಕೆ ಫಿಲೋಲಿ ಅಂತ ನೇಮ್ ಇಟ್ಟಿರ್ಬೋದು, ಗೆಸ್ ಮಾಡ್ತೀರಾ? ಆ್ಯಕ್ಚುಲಿ ನನಗೂ ಕೂಡ ಅದು ಫಿಲೋಲಿ ಅನ್ನೋ ಹೆಸರು ಕೇಳಿದಾಗ ಏನಪ್ಪ ಇದು ಈ ಥರ ಇದೆ ಹೆಸರು ಅಂತ ಅನ್ನಿಸ್ತು. ಬಟ್ ಅದ್ರ ಡಿರೈವೇಷನ್ ನೋಡಿದಾಗ ತುಂಬಾ ಖುಷಿ ಆಯಿತು, ಎಷ್ಟು ಥಾಟ್ಫುಲ್ಲಾಗಿ ನೇಮ್ ಇಟ್ಟಿದ್ದಾರೆ ಅಂತ. ಫಿಲೋಲಿನ ನೀವು ಬಿಡಿಸಿ ಓದಿದಾಗ FILOLI. ಸೊ FI ಅಂತ ಅಂದರೆ ಟು ಫೈಟ್ ಫಾರ್ ಎ ಗುಡ್ ಕಾಸ್, LO ಅಂದರೆ ಟು ಲವ್ ಯುವರ್ ಫೆಲೋ ಮ್ಯಾನ್, LI ಅಂದರೆ ಟು ಲಿವ್ ಎ ಗುಡ್ ಲೈಫ್. ವಾವ್, ಎಷ್ಟು ಚೆನ್ನಾಗಿ ಇಟ್ಟಿದ್ದಾರಲ್ಲ ಹೆಸರು. ಸೊ ವಿಲಿಯಮ್ ಬೋವರ್ಸ್ ಅವರು ಅವ್ರು ಸಾಯೋವರೆಗೂ ಇಲ್ಲೇ ಇರ್ತಾರೆ. ಸೊ ಅವ್ರು ಡೆತ್ ಆಗಿದ್ದು 1936ಅಲ್ಲಿ. ಅದಾದಮೇಲೆ ಈ ಫಿಲೋಲಿ ಗಾರ್ಡನ್ನ ಪರ್ಚೇಸ್ ಮಾಡಿದ್ದು ಬಂದು ವಿಲಿಯಮ್ ಮತ್ತು ಇನ್ನೊಬ್ಬರು ಲಾರ್ಲೈನ್ ರಾತ್ ಅಂತ. ಸೊ ಇವರು ತಮ್ಮ ಗಾರ್ಡನ್ನ ಇನ್ನೂ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಬೈ ಇಂಟ್ರೊಡ್ಯೂಸಿಂಗ್ ತುಂಬ ವೆರೈಟೀಸ್ ಆಫ್ ಗಿಡಸ್ಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಂಡು ಇದನ್ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾರೆ. ಇನ್ನು ಕಂಪ್ಲೀಟ್ ವಿಡಿಯೋದಲ್ಲಿ ಈ ಪ್ಯಾಲೇಸ್ ಹೇಗಿದೆ, ಅವರು ಹೇಗೆ ಸ್ಟೇ ಆಗಿದ್ರು, ಸೊ ಅವರು ತಮ್ಮ ಗೋಲ್ಡು ಮತ್ತು ಸಿಲ್ವರ್ ಐಟಮ್ಸ್ನೆಲ್ಲ ಎಲ್ಲಿ ಸ್ಟೋರ್ ಮಾಡ್ತಿದ್ರು, ಇದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ನಾನಿವಾಗ ತೋರಿಸ್ತಾ ಇರೋದು ಅವ್ರು ಬಳಸ್ತಿದ್ದಂತಹ ಅಡುಗೆ ಸಾಮಾನುಗಳು ಮತ್ತು ಅದರದ್ದು ಯೂಸ್ ಮಾಡ್ತಿದ್ದಂತಹ ಕಿಚನ್. ಸೊ ಸ್ವಲ್ಪ ಮಾಡ್ರನೈಸೇಷನ್ ಮಾಡಿದ್ದಾರೆ ಇವಾಗ. ಇದೇ ಪ್ಲೇಸ್ ಅಂತೆ ನೋಡಿ, ಅವರು ಸಿಲ್ವರ್ ಮತ್ತು ಗೋಲ್ಡ್ ಐಟಮ್ಸ್ ಎಲ್ಲ ಸ್ಟೋರ್ ಮಾಡ್ತಿದ್ದು. ಎಷ್ಟು ಚಿಕ್ಕದು ಅನ್ನಿಸ್ತಿದೆ ಅಲ್ಲ. ಬಟ್ ನಮ್ಮ ಅರಮನೆಗಳಿಗೆಲ್ಲ ಹೋದರೆ, ನಮ್ಮ ದೇಶದ ಅರಮನೆಗಳಿಗೆಲ್ಲ ಹೋದರೆ ಎಲ್ಲ ಕಡೆ ಗೋಲ್ಡೇ ಕಾಣಿಸುತ್ತೆ. ಅಷ್ಟು ಶ್ರೀಮಂತ ದೇಶ ನಮ್ಮದು. ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಅವ್ರು ಊಟ ಮಾಡ್ತಿದ್ದ ಪ್ಲೇಸ್, ಐ ಮೀನ್ ಡೈನಿಂಗ್ ಟೇಬಲ್. ಅಲ್ಲಿ ಇಟ್ಟಿರೋಂಥ ಪ್ರತಿಯೊಂದು ಸಿಲ್ವರ್ ವಸ್ತುನೇ ಅಂತೆ. ನೋಡಿ, ಅವ್ರು ಯೂಸ್ ಮಾಡ್ತಿದ್ದ ಸಿಲ್ವರ್ ಐಟಮ್ಸ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಇದು ಬಂದು ಅವರ ಲಿವಿಂಗ್ ಏರಿಯಾ. ಹಾಗೆ ಅರಮನೆ ನೋಡ್ಬೇಕಾದ್ರೆ ಒಬ್ಬರು ಪ್ರಿನ್ಸಸ್ ಕೂಡ ನೋಡಿದೆ. ಆ್ಯಕ್ಚುಲಿ ಇವರು ಪ್ರಿನ್ಸಸ್ ಅಲ್ಲ, ಸೊ ಫೋಟೋಶೂಟ್ ಮಾಡಿಸ್ತಾ ಇದ್ರು. ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇದ್ರು. ಸೊ ಅದಕ್ಕೆ ಅವ್ರದ್ದು ಸ್ವಲ್ಪ ವಿಡಿಯೋ ಮತ್ತು ಫೋಟೋಸ್ ತೊಗೊಂಡೆ. ಶಿ ಇಸ್ ಸೋ ಪ್ರಿಟಿ. ನೋಡ್ತಾ ಇದ್ದಾರಲ್ಲ ಎಷ್ಟು ಚೆಂದ ಕಾಣಿಸ್ತಿದ್ದಾರಂತ.
ಈ ಪ್ಲೇಸ್ ಬಂದು ಅವರ ಲೈಬ್ರರಿ ಆಗಿತ್ತು. ಇದು ಕೂಡ ಕೈಂಡ್ ಆಫ್ ಲಿವಿಂಗ್ ಏರಿಯಾ ಅನಿಸುತ್ತೆ. ಅಲ್ಲಿ ಟಿ ವಿ ಎಲ್ಲ ಇಟ್ಟಿದ್ರು, ಹಳೆ ಕಾಲದ ಟಿ ವಿ ಮತ್ತು ರೇಡಿಯೋ ಕೂಡ ಪ್ಲೇ ಆಗ್ತಿತ್ತು. ತುಂಬ ಚೆನ್ನಾಗಿತ್ತು, ಒಂಥರ ಹಳೆ ಕಾಲದ ವೈಬ್ ಬರ್ತಾಯಿತ್ತು. ಫಾರ್ ದ ಫಸ್ಟ್ ಟೈಮ್ ನಾನು ಪಿಯಾನೋ ನುಡಿಸಿದೆ, ಎಷ್ಟು ಚೆಂದ ಇತ್ತು. ಗಾರ್ಡನಲ್ಲೇ ಒಂದು ಕೆಫೆ ಇತ್ತು. ಸೊ ನಾವು ಏನೇನು ಐಟಮ್ಸ್ ಇರ್ಬೋದು ಅಂತ ನೋಡೋಕೆ ಹೋದ್ವಿ. ಬಟ್ ನಾನು ಆಲ್ರೆಡಿ ಬಾಕ್ಸ್ ಕೂಡ ಪ್ಯಾಕ್ ಮಾಡಿದ್ದೆ. ನನಗೆ ಔಟ್ಸೈಡ್ ಫುಡ್ ಅಷ್ಟು ಇಷ್ಟ ಆಗೋದಿಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ಬಾಕ್ಸ್ ಪ್ಯಾಕ್ ಮಾಡಿದ್ನೇ ತಿಂದು ಎನರ್ಜಿ ಎಲ್ಲ ತೊಗೊಂಡು ಮತ್ತೆ ನಾವು ಫುಲ್ ಎಕ್ಸ್ಪ್ಲೋರ್ ಮಾಡೋಕೆ ಹೋದ್ವಿ ಫಿಲೋಲಿ ಗಾರ್ಡನ್ನ. ಇನ್ನೂ ತುಂಬ ಚೆನ್ನಾಗಿರೋ ವ್ಯೂಸ್ ಇತ್ತು. ಬಟ್ ಎಲ್ಲನೂ ವೀಡಿಯೋನಲ್ಲಿ ಹಾಕೋದಕ್ಕೆ ಕಷ್ಟ ಆಯಿತು. ಬಿಕಾಸ್ ನಾವು 4 ಅವರ್ ನೋಡಿ ಇದನ್ನ 15 to 16 ಮಿನಿಟ್ಸ್ ವೀಡಿಯೋನಲ್ಲಿ ತೋರಿಸೋದು ತುಂಬ ಕಷ್ಟ. ಈ ಕಂಪ್ಲೀಟ್ ಗಾರ್ಡನಲ್ಲೇ ನನ್ನ ಫೇವ್ರೆಟ್ ಸ್ಪಾಟ್ ಅಂದರೆ ಇದೇನೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ, ನನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡೋರು ತುಂಬ ಜನ ನೋಡಿರ್ಬೋದು ನನ್ನ ವಿಡಿಯೋನ. ತುಂಬಾ ಇಷ್ಟ ಆಯಿತು ಈ ಪ್ಲೇಸು. ಆ್ಯಂಡ್ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ ಪ್ಲೇಸ್. ಹಾಗೆ ಅಲ್ಲಿ ಇದ್ದಂಥ ಫಾರ್ಮ್ಸಲ್ಲಿ ಗಿರಿರಾಜ ಕೋಳಿಗಳು ಕೂಡ ಸಾಕ್ತಾಯಿದ್ರು. ಸೊ ಆ ವಿಡಿಯೋ ಕ್ಲಿಪ್ ಇದು. ಫೋರ್ ಅವರ್ಸಲ್ಲಿ ಕವರ್ ಮಾಡೋ ಪ್ಲೇಸ್ ಅಂತೂ ಅಲ್ವೇ ಅಲ್ಲ. ತುಂಬ ಚೆನ್ನಾಗಿತ್ತು, ತುಂಬ ಎಕ್ಸ್ಪ್ಲೋರ್ ಮಾಡೋದಿತ್ತು. ಬಟ್ ನಾವು ಟೈಮ್ ಆಯ್ತಂತ ಅಂದ್ಬಿಟ್ಟು 5 o'clock ಆಯ್ತಂತ ಅಂದ್ಬಿಟ್ಟು ಎಲ್ಲನೂ ನೋಡಿಕೊಂಡು ಹೊರಡ್ವಿ ವಾಪಸ್ಸು. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನೀವು ಪಾಸಿಟಿವ್ ಆಗಿರಿ, ಬೇರೆಯವ್ರಿಗೂ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.